ಅದು ನನ್ನ ಪ್ರಯತ್ನ. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಅದು ಕೋವಿಡ್ ಟೈಮಲ್ಲಿ. ನಾನೊಬ್ಬ ಆರ್ಟಿಸ್ಟ್ ಆಗಿ ಸುಮ್ಮನೆ ಕೂತಿದ್ವಿ, ನಮ್ಮ ತಂದೆನೂ ಅಷ್ಟೇ, ನಾವೆಲ್ಲ ಮನೆಯವರೆಲ್ಲರೂ ಆರ್ಟಿಸ್ಟ್ಗಳು. ಸೊ ನಾನು ಸುಮ್ಮನೆ ಕೂರಕ್ಕೆ ಆಗ್ತಾಯಿರಲಿಲ್ಲ, ಏನೋ ಒಂದು ಬರೆಯೋದು, ಯಾರೋ ಮಾಡ್ತಾಯಿಲ್ಲ ಅಂದರೆ ನಾವಾದರೂ ಮಾಡೋಣ, ನಾನು ಆ್ಯಕ್ಟ್ ಮಾಡಬೇಕು, ಬರೀಬೇಕು, ಏನಾದರೂ ಒಂದು ಮುಂದೆ ಹೋಗೋಣ ಅಂತ. ಅವಾಗ ನಾವು ಅಪ್ಪನೇ ಕೇಳಿದೆ, ಸರ್ ಅಪ್ಪ ಈ ಥರ ಮಾಡಬೇಕು ಅಂದ್ಕೊಂಡಿನಿ, ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಓಕೆ, ಸೊ ರಿಜಿಸ್ಟರ್ ಮಾಡಿ. ಅದು ಒಂದು ಪ್ರಯತ್ನ. ನಾವು ಯಾವುದ್ಯಾವುದೋ ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡಿಕೊಂಡು ಈ ಥರ ಮಾಡೋಣ, ಜನತೆಗೆ ಬೇರೆ ಥರ ಒಂದು ವಿಜುವಲ್ಸ್ ಕೊಡೋಣ ಅಂತ ಮಾಡಿದ್ದದು. ಬಟ್ ನನ್ನಲ್ಲಿ ಆ ಸಿನಿಮಾ ಮಾಡಬೇಕಾದ್ರೂ ನನಗೇನು ಅನಿಸಿತು ಅಂದರೆ, ನನ್ನ ಕಾನ್ಸಂಟ್ರೇಷನು, ನನ್ನ ಫೋಕಸ್, ನನ್ನ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ಯಾವಾಗ ನಾನು ನಟನೆ ಮಾಡಬೇಕಾದ್ರೆ ನನಗೆ ಅದು ಕ್ಲಾರಿಟಿ ತುಂಬ ಇತ್ತು. ಸೊ ನನಗೆ ಗೊತ್ತು ಅದು ಯಾವಾಗಲೂ ನನಗೆ ಎಳೀತಾ ಇರುತ್ತೆ, ಒಬ್ಬ ನಟನಾಗೋದು, ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಅದು ನನ್ನ ಕಥೆ ಹೇಳಬೇಕಾಗಿತ್ತು, ಸಿನಿಮಾದಲ್ಲಿ ಉಳ್ಕೊಬೇಕಾಗಿತ್ತು. ಕೋವಿಡ್ ಟೈಮಲ್ಲಿ ಉಳ್ಕೊಳ್ಳೋಣ ಅಂತ ಆ ಸಿನಿಮಾ ಮಾಡಿದ್ದು. ಸೊ ಸರ್ ಜೊತೆ ಆಫ್ಕೋರ್ಸ್ ಇದ್ದಾಗ ಕಲಿಯೋದು ತುಂಬ ಇದೆ. ಸರ್ದು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು. ನಾವು ಬಂದ್ಬಿಟ್ಟು ನಾನು ಒಬ್ಬ ಡೈರೆಕ್ಟ್ರು, ನನಗೂ ಇಷ್ಟು ಗೊತ್ತಿದೆ ಅದಿಲ್ಲ. ಅದು ನಮಗೆ ಗೊತ್ತಿರೋದು ಒಂದು 0.5% ಅಷ್ಟೇ. ಸರಿಂದ ತುಂಬ ದಿನ ಆ್ಯಕ್ಚುಲಿ ಸರ್ ದಿನ ಬಂದಾಗ ಅವರು ಎವ್ರಿ ಡೇ ಅವ್ರು ಹೊಸ ಯೋಚನೆಗಳು, ಹೊಸ ಇಮ್ಯಾಜಿನೇಷನ್. ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಏನೋ ನೋಡ್ಬಿಟ್ಟು ಇದನ್ನು ಹಿಂಗೆ ಮಾಡಿದ್ರೆ ಅದು ಅವ್ರ ಏನಂತಾರೆ, ಒಂದು ಚೈಲ್ಡಿಶ್ ನೇಚರ್ ಅವ್ರಿಗೆ. ಇದು ನಾನು ತೊಗೊಳ್ಳೇಬೇಕು, ಇದು somehow I have to take it in me. ಅದೊಂದು ಬ್ಯೂಟಿಫುಲ್ ಚೈಲ್ಡಿಶ್. ಅವ್ರು ಎಷ್ಟೇ ವರ್ಷ ಆಗಲಿ, ಯೋಗರಾಜ್ ಭಟ್ ಅವರು ಯಾವ ಮುಂಗಾರು ಮಾಡಿದ್ರು ಹಾಗೆ ಇರ್ತಾರೆ, ಮುಂದೂ ಹಾಗೆ ಇರ್ತಾರೆ. ಅವ್ರ ಯೋಚನೆಗಳೆಲ್ಲ ತುಂಬ ಫ್ರೆಶ್, ಜೆನ್ಯೂನ್ ಆಗಿರುತ್ತೆ. ಸೊ ಸರ್ ಜೊತೆ ಅದು ಕಂಪೇರ್ ಮಾಡಿದೆ, ಇಟ್ಸ್ ಸ್ಟೂಪಿಡ್ ಥಿಂಗ್. ನನಗೆ ತುಂಬ ಸರ್ ನನ್ನ ಎನಿವೇಸ್ ನಿಮಗೆಲ್ಲ ಗೊತ್ತಿದೆ, ನಾನು ಇವಾಗ ಬಂದು ಎಷ್ಟು ಹೇಳ್ಬೇಕು ಸರ್ ಬಗ್ಗೆ. ಪಾತ್ರ ಇವಾಗ ನೋಡಿದ್ರಲ್ಲ, ಜೆನ್ಸಿ, ಇವತ್ತಿನ ಹುಡುಗ, ಇವತ್ತಿನ ನವಯುವಕ, ಇವನಿಗೆ ಪಾತ್ರ ಪ್ರೇಮ ಕಥೆ. ಇದು ನೋಡಿದ್ರೆ ಗೊತ್ತಾಗುತ್ತೆ. ಇಬ್ಬರು ಹೀರೋಯಿನ್ ಇದ್ದಾರೆ, ಒಬ್ಬ ಹುಡುಗ ಇದ್ದಾನೆ. ಈಗಿನ ಕಾಲದಲ್ಲಿ ಹುಡುಗರಿಗೆ ಏನೇನು ತಲೆ ನಡೆಯುತ್ತೆ, ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಮಾಡಬಾರ್ದು, ಇದು ವರ್ಕ್ ಆಗುತ್ತಾ, ಅದು ವರ್ಕ್ ಆಗುತ್ತಾ, ಏನು ಬೇಕು ಆಲೋಚನೆಗಳು, ಲೈಫಲ್ಲಿ ಏನು ಮಾಡಬೇಕು, ಇವೆಲ್ಲ ಕ್ವೆಶನ್ ಆಗಿರುತ್ತಲ್ಲ ಒಬ್ಬ ಯಂಗ್ ಹುಡುಗನಿಗೆ, 25-24 ವರ್ಷದ ಹುಡುಗ. ಅದೇ ಪಾತ್ರ ಅವೆಲ್ಲ ಇರುತ್ತೆ ಈ ಕ್ಯಾರೆಕ್ಟ್ರಲ್ಲಿ. ಅದನ್ನು ಈ ಪಾತ್ರ ಬೇರೆ ಪಾತ್ರಗಳು ಬಂದು ಹೋದಾಗ ಅವರಿಂದ ನಾನು ಏನು ತೊಗೊಂಡಿದ್ದೀನಿ, ಅದು ಸಿನಿಮಾ ಹೋಗ್ತಾ ಹೋಗುತ್ತೆ. ನಾನು ಒಬ್ಬ ಯಂಗ್ ಹುಡುಗ. ಸೊ ಒಂದಷ್ಟು ಆಬ್ವಿಯಸ್ಲಿ ಅದು ನೇಚರ್ ನನಗದು. ಒಂದಷ್ಟು ರಿಯಾಕ್ಷನ್ ಆಗಲಿ, ಒಂದಷ್ಟು ಬಿಹೇವಿಯರ್ ಆಗಲಿ, ಅಥವಾ ಏನೋ ಒಂದು ಸೀನ್ ಹೇಳಿದಾಗ ಸರ್ ಇದು ನಾನು ಮಾಡಿದ್ದೇನಲ್ಲ ಯಾವಾಗಲೂ ಅಂತ ಎಲ್ಲ ಬರುತ್ತೆ ತಲೆಯಲ್ಲಿ. ಸೊ ಅದು ನನ್ನ ನೇಚರು. ನಾನು 50 ವರ್ಷ ಎಕ್ಸ್ಟ್ರಾ ಇರೋ ಕ್ಯಾರೆಕ್ಟರ್ ಮಾಡಿದಾಗ ಅದು ನಾನು ಬಿಹೇವ್ ಮಾಡಬೇಕಾಗತ್ತೆ. ಬಟ್ ಇವಾಗ ಇದು ನನ್ನ ನೇಚರ್ ಆಗಿದೆ ಕ್ಯಾರೆಕ್ಟರ್. ಸೊ ಕ್ಲೋಸ್, ಲಾಟ್ ಆಫ್ ಥಿಂಗ್ಸ್ ಆರ್ ಕ್ಲೋಸ್. ನಾನು ಈ ಜಾಕೆಟು ಪ್ಯಾಂಟು ಎಲ್ಲ ಸೈಡ್ಗೆ ಇಟ್ಟರೆ ನಿಮಗೂ ಗೊತ್ತಾಗ್ತು ನನಗೆ ಹೆಂಗೆ ಅನಿಸಿತ್ತು ಅಂತ. ಎಲ್ಲ ಕಟ್ಗಳು, ಮಾರ್ಕ್ಗಳು. ನಮ್ಮ ಶೂಟಿಂಗ್ ಸಿಚುವೇಶನ್ನೇ ಹಂಗೆ. ಸರ್ ಜೊತೆ ನಾನು ಈ ಸಿನಿಮಾ ಮುಂಚೆ ಇಷ್ಟು ಅಡ್ವೆಂಚರಸ್ ಒಂದು ಸಿನಿಮಾ ಮಾಡ್ಬೋದು, ಅಥವಾ ಇಷ್ಟು ದೂರ ಹೋಗ್ಬೋದು ಒಬ್ಬ ಕ್ಯಾರೆಕ್ಟ್ರ್ ಏನೇನೋ ಮಾಡಿಕೊಂಡು ನಾನು ಯೋಚನೆ ಮಾಡಲಿಲ್ಲ. ಬಟ್ ನಮ್ಮ ಮೈಂಡ್ ಅನ್ನೋದು ಎಷ್ಟು ಓಪನ್ ಆಗಿರುತ್ತೆ ಅಂದರೆ, ಏನೇ ಬಂದ್ರೂ ಮಾಡ್ಕೊಂಡು ಹೋಗೋಣ ಅಂತ ಒಂದಿರುತ್ತಲ್ಲ, ಅದು ತುಂಬ ನೋಡಿದ್ದೀವಿ. ಸಮುದ್ರ, ಆಕಾಶ, ಬೆಟ್ಟ, ರಿವರು, ವಾಟರ್ ಫಾಲು, ಏನೆಲ್ಲ ನೋಡಿಲ್ಲ, ಎಲ್ಲೆಲ್ಲ ಬಿದ್ದಿಲ್ಲ. ಬಟ್ ಖುಷಿ, ನಿದ್ದೆ ಇದೆಯಲ್ಲ, ಅದೆಲ್ಲ ಅಷ್ಟು ಕಷ್ಟಪಟ್ಟು, ಅಷ್ಟು ಬೇಜಾರಾಗಿ, ಅಷ್ಟು ಪೇನ್ ಬಂದಮೇಲೂ ಆ ಒಳ್ಳೆ ನಿದ್ದೆ ಬರುತ್ತಲ್ಲ, ಆಹಾ, ಅದೇ ಯೋಗರಾಜ್ ಭಟ್ ಸಿನಿಮಾ. ಇಟ್ಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಟು ವರ್ಕ್ ಇನ್ ಸಚ್ ಎನ್ವೈರನ್ಮೆಂಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.